ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ಹೂವಿನ ಹಡಗಲಿ ಪಟ್ಟಣವು ಮಹಾನ್ ಚೇತನಗಳ ಜಯಂತಿ ಸಂಭ್ರಮದಲ್ಲಿ ಮಿಂದೆದ್ದಿತು. ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಮುಖ್ಯ ಬೀದಿಗಳಲ್ಲಿ ಮಹಾಪುರುಷರ ಭಾವಚಿತ್ರಗಳ ಭವ್ಯ ಮೆರವಣಿಗೆ ಜರುಗಿತು. ಶ್ರೀ ಸೇವಾಲಾಲ್ ಸಮುದಾಯ ಭವನವನ್ನು ತಲುಪಿದ ಮೆರವಣಿಗೆಯ ನಂತರ ವೇದಿಕೆ ಕಾರ್ಯಕ್ರಮ ಆರಂಭವಾಯಿತು. ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣನಾಯ್ಕ ಹಾಗೂ ವೇದಿಕೆಯ ಮೇಲಿದ್ದ ಸಕಲ ಅಧಿಕಾರಿಗಳು ಮತ್ತು ಮುಖಂಡರು ಮಹಾನ್ ಪುರುಷರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಆನಂದ್ ವೈ ಡೊಳ್ಳಿನ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. 135ನೇ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ 119ನೇ ದಿನಾಚರಣೆಯ ಶುಭಾಶಯ ತಿಳಿಸುತ್ತಾ ಈಗ ನನಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಮಾನ್ಯರು, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರ, ಜನ ಸರ್ಕಾರ ಸಾಕಷ್ಟು ಸೌಕರ್ಯಗಳನ್ನು ನೀಡ್ತಾ ಇದೆ. ಬನ್ನಿಕಲ್ಲಿನ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಎಚ್.ಎಂ. ಗುರುಬಸವರಾಜ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿ ಜನಮನ ಸೆಳೆದರು. ಸಂಸ್ಕೃತಿ, ಅವರ ಬದುಕು ಭಾವನೆಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಅವರ ತಂದೆ, ಅವರ ತಾಯಿ ಮನೆಯಲ್ಲಿ ಜ್ಞಾನೇಶ್ವರಿ ಎನ್ನುವಂತಹ ಸಂಸ್ಕೃತ ಪದ್ಯಗಳನ್ನು ಹೇಳಿಕೊಳ್ಳುವುದಕ್ಕೆ ಮಾಡ್ತಾರೆ. ಮಹಾಭಾರತದ ಬಗ್ಗೆ ಚಿಂತನೆ ಮಂಥನ ಮಾಡ್ತಾರೆ, ರಾಮಾಯಣದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ನಂತರ ಗೊತ್ತಿಲ್ಲ ನನಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮನೆಯಲ್ಲಿ ಜಗತ್ತ ಭಜನೆ ಆಗ್ತಾ ಇತ್ತು. ಸಂಸ್ಕಾರ ಇವತ್ತು ನಾವೇನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಕೈ ಏನ್ ಕೊಡ್ತಾ ಇದ್ದಾರೆ, ಪುಸ್ತಕ ಕೊಡ್ತಾ ಇಲ್ಲ. ಸಮಾಜ ಅಂತ ಒಂದು ಸಮಾಜ ಸೀಮಿತಲ್ಲ, ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಅವರೊಬ್ಬರು ಆದರ್ಶ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪೀಠಿಗೆ ಓದಿ ಹೊರಗೆ ಬಂದಾಗ ಅವ್ರ ಮಗನಲ್ಲಿ ನಗು ಹೋಗಬೇಕು. ತೆಲುಗನ್ನ ರಚನೆ ಮಾಡಿ ಹೊರಗೆ ಬಂದಾಗ ಪೀಠಿಗೆ ಓದಿ ಅವ್ರ ಸ್ನೇಹಿತರನ್ನ ಕೇಳಿದ್ರಂತೆ, ಇವತ್ತು ತುಂಬಾ ಖುಷಿಯಲ್ಲಿದ್ದೀರಿ ಅಂತ ಹೇಳಿ. ತುಂಬಾ ಖುಷಿಯಲ್ಲಿದ್ದೀರಿ, ಬಹಳ ಸಂತೋಷದಲ್ಲಿದ್ದೀರಿ ಅಂದಾಗ ಅಂಬೇಡ್ಕರ್ ಅವರು ಮಾತನ್ನು ಹೇಳಿದವಾಗ, ಈ ಹಿಂದೆ ಈ ದೇಶ ರಾಜ್ಯಗಳು ಪ್ರಾಂತಗಳನ್ನು ಆಳುವವರು ರಾಜರು ರಾಜ ಮತ್ತು ರಾಣಿಯ ಮಕ್ಕಳಾಗಿ ಹುಟ್ಟಿದ್ರು. ಇವತ್ತಿಂದ ಈ ದೇಶ ಈ ರಾಜ್ಯ ಆಳವರು ಜಬ್ಬಿಯಲ್ಲಿ ಹುಡ್ತಾರೆ ಅಂತಂದಾಗ ನನಗೆ ಖುಷಿ ಇದೆ. ನಾನು ಮಾಡ್ತಿದ್ದ ಕೆಲಸ ಇಡೀ ಭಾರತ ದೇಶದ ಪ್ರತಿ ಒಬ್ಬ ನಾಗರಿಕ ತಮ್ಮದೇ ಆದಂತಹ ಹಕ್ಕುಗಳು ಕೊಟ್ಟಿದ್ದೀನಿ. ಆ ಹಕ್ಕುಗಳು ಚಲಾಯಿಸಿ ಅವರ ರಾಜ್ಯಗಳನ್ನ ಅವರೇ ನೇಮಕ ಮಾಡಲಿಕ್ಕಿಂತ ಇವತ್ತು ನಾನು ಮಾಡಿದ್ದೀನಿ. ಹಾಗಾಗಿ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನ ಅಂದ್ರೆ ಇವತ್ತಿನ ದಿನ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಕೃಷ್ಣನಾಯ್ಕ ಅವರು ಮುಂದಿನ ವರ್ಷ ಅಂಬೇಡ್ಕರ್ ಜಯಂತಿಯನ್ನು ಇಡೀ ತಾಲೂಕಿನಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗುವುದು ಎಂದು ಘೋಷಿಸಿದರು. ಭಾಷಣದ ನಂತರ ದಲಿತ ಸಂಘಟನೆಗಳ ವತಿಯಿಂದ ಮಾನ್ಯ ಶಾಸಕರಿಗೆ ಭವ್ಯವಾಗಿ ಗೌರವ ಸನ್ಮಾನ ಮಾಡಲಾಯಿತು.
ಸಮಾರಂಭದಲ್ಲಿ ತಹಶೀಲ್ದಾರ್ ಕೆಎಂ ಗುರುಬಸವರಾಜ, ತಾಲೂಕು ಪಂಚಾಯತ್ ಇಒ ಪರಮೇಶ್ವರ್, ಪುರಸಭೆ ಮುಖ್ಯಾಧಿಕಾರಿ ಹನುಮಂತಪ್ಪ, ಸಿಪಿಐ ಮಲ್ಲಪ್ಪ ಎಸ್ ಹೂಗಾರ್ ಹಾಗೂ ಪಿಎಸ್ಐ ಮಣಿಕಂಠ ಉಪಸ್ಥಿತರಿದ್ದರು. ಮುಖಂಡರಾದ ನಂದಿಹಳ್ಳಿ ಹಾಲಪ್ಪ, ಹೊನ್ನಪ್ಪ, ಪೂಜಪ್ಪ, ಪೂಜಾರ್ ಮಲ್ಲಣ್ಣ, ಕೊಟ್ರುಗೌಡ್ರು ಹಾಗೂ ದಲಿತ ಮುಖಂಡರಾದ ಪಿ ನಿಂಗಪ್ಪ, ಹುಚ್ಚಂಗೆಯಪ್ಪ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಜಯಂತಿಯ ಪ್ರಯುಕ್ತ ಪಟ್ಟಣದ ಮದಲಘಟ್ಟ ವೃತ್ತದಲ್ಲಿ ಸಾರ್ವಜನಿಕರಿಗಾಗಿ ನೀರಿನ ಅರವಟ್ಟಿಗೆಗಳನ್ನು ಉದ್ಘಾಟಿಸಲಾಯಿತು. ಗಡಗಿ ಮಹೇಶ್ ಹಾಗೂ ಎಂಟಮನಿ ರಮೇಶ್ ಅವರು ಈ ಜನಪರ ಸೇವೆಯನ್ನು ಆಯೋಜಿಸಿ ಮಾದರಿಯಾದರು. ಒಟ್ಟಾರೆಯಾಗಿ ಹೂವಿನ ಹಡಗಲಿಯಲ್ಲಿ ಇಂದು ಮಹಾಪುರುಷರ ಜಯಂತಿ ಆಚರಣೆ ಅಭೂತಪೂರ್ವವಾಗಿ ಜರುಗಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.